ನಮಸ್ಕಾರ ಕರ್ನಾಟಕದ ನಾಡಿ ಸಮಸ್ತ ಜನತೆಗೂ ಎಲ್ಲರೂ ಹೆಂಗದಿರಿ? ನಾವಂತ ಆರಾಮದಿ ನೋಡ್ರಿ. ಇದು ಮಣ್ಣಿಂದಿದ್ದ ಬ್ಲಾಗ್ ಅದ, ಕಂಟಿನ್ಯೂ ಮಾಡೋದಾಗಲಿಲ್ಲ, ಹಾಗಾಗಿ ಹಾಗೆ ಬಿಟ್ಟಿದ್ದೆ. ಇದನ್ನೇ ಕಂಟಿನ್ಯೂ ಮಾಡ್ತೀನಿ, ದಯವಿಟ್ಟು ಕ್ಷಮಿಸ್ರಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ರಿ, ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ. ಬಾಹುಬಲಿ ಅಂಗಡಿಗೆ ಹೋಗಿದ್ದರಿ ಚಡ್ಚಣಕ್ಕೆ ಅರ್ಬಿ ಸಂತಿ ಮಾಡ್ಲಿಕ್ಕೆ ಮದುವೆ ಸಲುವಾಗಿ. ಇದು 4 ಗಂಟೆ ಹೊತ್ಕೊಂಡು ಬಂದಾರ ನೋಡ್ರಿ. ಇದೊಂದು 25,000 ರೂಪಾಯಿದೇನೋ ಆದತ್ತ. ಈಗ ಸದ್ಯಕ್ಕೆ ಸಿಂಪಲ್ಲಾಗಿ ಮಾಡ್ಯಾರ, ಭಾಳ ಗ್ರ್ಯಾಂಡಾಗೇನು ಮಾಡೇ ಇಲ್ಲ ಅರ್ಬಿ ಸಂತಿ. ಅಷ್ಟೇ ಕೈಯಾಗ ಎಷ್ಟು ರೊಕ್ಕ ಅಷ್ಟರಲ್ಲೇನೆ ಮಾಡ್ಯಾರ. ಮತ್ತು ಮುಂದಿನ ಖರ್ಚು ಭಾಳ ಇರ್ತದೆ. ಮತ್ತು ನಮ್ಮ ಸಂಸ್ಕೃತಿಗೆ ಜಾನ್ವಿಗೆ ಅರ್ಬಿ ತೊಗೊಂಡು ಬಂದಾರ ನೋಡ್ರಿ. ನನ್ನ ಮಗ ನೋಡ್ರಿ ಮೊಬೈಲ್ ಬಿಡ್ಲಕತ್ತಾನ, ಕೊಡ್ಲಾರ ಬಟ್ಟೆ ಕಳ್ಳಾಕತ್ತಾನ ಒಂದು ಸ್ವಲ್ಪ. ಆದರೆ ಇಬ್ಬರಿಗೆ ಜೋಡಿ ತಂದಾರಿ, 2 ಕಲರ್ ಸೇಮ್ ಅದಾವು, ಚಂದ ಕಾಣಿಸ್ಲಿಕ್ಕತ್ತಾವ 2 ಅರ್ಬಿ. ನಮ್ಮ ಸಂಸ್ಕೃತಿಗೆ ಅರ್ಬಿ 2 ಅದಾವು. ಅದ್ರಾಗ ಒಂದು ಸಣ್ಣದಿದ್ದು ನಮ್ಮ ಸೋನಿಗೆ ಅದ, ಮತ್ತು ಇದು ಬಿಳಿದು ವೈಟ್ ಇದ್ದಿದ್ದು ನಮ್ಮ ಸಂಸ್ಕೃತಿಗೆ ಅದ. ಅವೆರಡು ಜೋಡಿ ಇದ್ದಿದ್ದಂತೂ ನನಗೆ ಭಾಳ ಇಷ್ಟ ಆಯಿತು. ಹಾಗೆ ನಮ್ಮ ತಂಗಿದರಿಗೆ ಮದುವೆಗೆ, ಅವ್ರದ್ದೇ ಮದುವೆ ಅಲ್ಲ, ಮದುಮಕ್ಳಿಗೆ ಬೇಕಲ್ರಿ ಸೀರೆ, ಅವರಿಗೆ ಅಕ್ಕಿ ಕಾಳು ಸೀರೆ ತೊಗೊಂಡು ಬಂದಾರ ನೋಡ್ರಿ. ಇದು ನಾವು ಹೋಗಿಲ್ಲ, ಆಯಿನೇ ಸೆಲೆಕ್ಷನ್ ಮಾಡ್ಯಾಳ, ಎಲ್ಲ ಅರ್ಬಿ ಕಲೆಕ್ಷನ್ ಎಲ್ಲ ಆಯಿದೆ. 2 ಚಂದವು. ಆಮೇಲೆ ನನಗೆ ಇಷ್ಟ ಆಗಿದ್ದು 2 ಜೋಡಿ ಕುಂಕುಮ ಹಚ್ಚೋ ಸೀರೆ ಇಷ್ಟ ಆಗ್ಯದ. ನೀಲಿ ಕಲರ್ ಏನದಲ್ಲ, ಆದ್ರೆ ಕ್ಯಾಮ್ರಾದಾಗ ಒಂದು ಸ್ವಲ್ಪ ಚೇಂಜ್ ಅನ್ಸ್ಲಿಕ್ಕತ್ತದ ಕಲರ. ಚಂದ ಅದಾವು, ಆದ್ರೆ ಬಾರ್ಡ್ರ್ ಅಷ್ಟೇ 2 ಸೇಮ್ ಇಲ್ಲರಿ, ಸ್ವಲ್ಪ ಡಿಫ್ರೆಂಟ್ ಅದಾವು. ಕುಂಕುಮ ಹಚ್ಚ ಸೀರೆ ಮತ್ತು ಇಷ್ಟೇ ತಗೊಂಡಾರ. ಉಳಿದನ್ನೆಲ್ಲ ಕಡೆ ಮದ್ವೆ ಏನಿರ್ತಲ್ಲ ಅವ್ರ ಕಡೆಯವರು, ಗಂಡು ಮಕ್ಳ ಕಡೆಯವರು ಅವ್ರು ತೊಗೊಂಡಿರ್ತಾರೆ. ಇದು ನಮ್ಮ ಚಾಯ್ಸಿಗಾಗಿ ನಾವು ತೊಗೊಂಡಿದ್ದೀವಿ, ನಮ್ಗೆ ಇಷ್ಟಪಟ್ಟಿದ್ದು. ಇವೆಲ್ಲ ಈ ಸದ್ದ ಅರ್ಬಿ ಬ್ಲೌಸ್ ಹೊಲಿಕ್ಕೆ ಹಾಕಬೇಕಲ್ಲ, ಹಾಗಾಗಿ ಕಟ್ ಮಾಡಿಸ್ಕೊಂಡು ಬ್ಲೌಸ್ ಹೊಲಿಕ್ಕೆ ಕಳಿಸ್ಬೇಕು. ಅಲ್ಲಿ ಬಿಜಾಪುರದಾಗ ಹೊಲಿಸ್ಕೋತಾರತ್ತವರು. ಹಾಗಾಗಿ ನಾನು ಈಗ ಹೊಸವ್ರಿಗೆ ಹೊಂಟೀನಿ. ಎಲ್ಲ ಚೀಲ ಹೊತ್ಕೊಂಡು ಒಜ್ಜು ಭಾಳ ಆಗಿದ್ರು, ಒಂದು 20 kg ಆದ ನೋಡ್ರಿ. ಬರೀ 4 ಸೀರೆಗಳು 1 kg ಅದಾವೆ. ತೊಗೊಂಡು ಹೊಂಟೀನಿ. ಇನ್ನು 4 ದಿನ ಅಷ್ಟೇ ಉಳ್ದದ. ಇದು ಇವತ್ತಿನ ವಿಡಿಯೋ, ಶುಕ್ರವಾರ ದಿನದ ವಿಡಿಯೋ. ಈಗ ನಾನು ಚಡ್ಚನ್ಗೆ ಹೊಂಟೀನಿ ರೀ, ಎಂದೂ ಹೋಗಿಲ್ಲ. ಇದು 2ನೇ ಸಾರಿ, ಅಂದ್ರೆ ಒಬ್ಬಾಕಿನೇ ಹೊಂಟಿದ್ದು. ಮೊದಲೆಲ್ಲ ಒಂದು ಸಾರಿ ಹೋದಾಗ ಎಲ್ಲರೂ ಹೋಗಿದ್ದೆವು ಅರ್ಬಿ ಸಂತಿಗೆ. ಅವರೆಲ್ಲ ಮೊದಲು ಹೋದಾಗ, ಮೊನ್ನೇನು ಹೋಗಿದ್ರೆ ಅರ್ಬಿ ಸಂತಿಗೆ ಹೋದಾಗ ಅವತ್ತು ತರಾಗ ನೆನಪು ಹಾರತ್ರಿ. ಅದೇನ ಹಣ್ಕಿ ಸಾಮಾನುಗಳಿಂದ ಇರ್ತಾವಲ್ಲ, ನೆಲುವ, ಆಮೇಲೆ ಬಾಗಿಲು ಪರ್ದೆ, ಅವೆಲ್ಲ ಹಣ್ಕಿದು ಸಾಮಾನು ಜಾಸ್ತಿ ಕೊಡ್ತಿರ್ತಾರೆ ನಮ್ಮ ಕಡೆ. ಅವೇ ನೆನಪಾರಿ ಬಂದಾರ ಅರ್ಜೆಂಟ್ನಾಗ. ಅದ್ರಾಗ ಒಂದು ಸ್ವಲ್ಪ 6 ಗಂಟೆ ನಂತರ ಅಲ್ಲಿ ಬಸ್ ಬರೋಂಗಿಲ್ಲ, ಬಸ್ಸಿನ ಸೌಕರ್ಯ ಸರಿಯಾಗಿಲ್ಲ ಚಡ್ಚಣದಿಂದ. ಹಾಗಾಗಿ ಲೇಟ್ ಆಗ್ತದಂತೇಳಿ ಅರ್ಜೆಂಟಾಗಿ ಹಾಗೆ ಬಂದಾರ. ಇನ್ನು ಉಳಿದಿದ್ದು ನನಗೆ ತೊಗೊಂಡು ಬಾ ಅನ್ಲಾಕತ್ತೀರಿ. 2 ದಿನ ಆಯಿತು. ನನಗೂ ಒಬ್ಬಾಕಿಗೆ ಹೋಗೋಕೆ ಒಲ್ಲೆ ಅನ್ಸ್ಲಿಕ್ಕತ್ತಿತ್ತು, ಹಾಗಾಗಿ ಬಿಟ್ಟಿದ್ದೆ. ಮತ್ತಿನ್ನು ಬೇಡಪ್ಲೇನೇ ಇಲ್ಲ, ಅನಿವಾರ್ಯ ಆದತ್ತೇಳಿ ಅವಿಗೆ ಮನ್ಯಾಗ ಬಿಟ್ಟು ನಾನೇ ಹೊಂಟೀನಿ ರೀ ಒಬ್ಬಾಕಿನೇ. ಅದ್ರ ಮೊದಲನೇ ಸಾರಿ ಹೊಂಟೀನಿ ಈಗ ಚಡ್ಚನ್ಕ ನಾನು. ಅಂದ್ರೆ ಫಸ್ಟ್ ಹೋಗಿದ್ದು ಒಬ್ಬಾಕಿನೇ ಹೊಂಟಿದ್ದು ಮೊದಲನೇ ಸಾರಿ. ಮೊದಲೆಲ್ಲ ಒಂದು 3 ಜನ ಹೋಗಿದ್ದೆವು. ಆದ್ರೆ ಇದು 2ನೇ ಸಾರಿ. ಅಂದ್ರೆ ನನಗೂ ಅಷ್ಟು ರಸ್ತೆ ಗೊತ್ತಿಲ್ಲ, ಯಾವ ಕಡೆ ಹೋಗ್ತಾರೆ, ಕಡೆ ಹೋಗ್ತಾರೆ ಅನ್ನೋದು ಏನೋ ಅಲ್ಪ ಸ್ವಲ್ಪ ತಿಳಿದದ. ಅಲ್ಲಿ ಹೋಗಿ ಕೇಳಿದ್ರೂ ಗೊತ್ತಾಗ್ತದ. ಬಾಹುಬಲಿ ಅಂಗಡಿ ಅಂದ್ರೆ ಯಾರಾದರೂ ಹೇಳ್ತಾರೆ. ಬಸ್ ಸ್ಟ್ಯಾಂಡ್ ಪಕ್ಕದಾಗಿದ್ದ ಏನೋ ಆದ ನಂಗೆ ಅನಿಸಿತ್ತು. ನೋಡಮ್ಮ ಅಲ್ಲಿ ಹೋದ ಬಳಕ ನೋಡ್ಬೇಕ್ರಿ. ಈಗ ಝಳಕಿ ಅದು ನೋಡ್ರಿ, ಇದು ಝಳಕಿಗೆ ತಲುಪಿವಿ. ಹೈವೇ ಅದ ಮ್ಯಾಗ. ಈ ಕಡೆ ಒಂದು ಕ್ರಾಸ್ ಐತ್ರಿ, ಬತ್ತಗುಣಿಕಿಗೆ ಹೋಗ್ತದ ಏನೋ, ಉಮ್ರಾಣಿ ಏನೋ ಹೋಗ್ತದಂತ. ಬಹುಶಃ ಬತ್ತಗುಣಿಕಿಗೆ ಹೋಗ್ತಿರ್ಬೇಕು, ಹಲಸಂಗಿ ಬತ್ತಗುಣಿಕಿಗೆ ಆ ಕಡೆ. ಇಲ್ಲಿ ನೋಡ್ರಿ ಗೋಳಸಾರದ ಜಾತ್ರೆ ಅದ. ಇನ್ನು 4-5 ದಿನದಾಗ ಇಲ್ಲಿ ಪೋಸ್ಟರ್ ಹಚ್ಚಾರ್ರಿ ಮ್ಯಾಗ. ಎಲ್ಲಿದಿಂದ ಎಲ್ಲಿಗೆ ಪ್ರಚಾರ ಆಗ್ಯದ ನೋಡ್ರಿ. ಎಲ್ಲ ಕಡೆ ಜಾತ್ರೆದು ಭಾಳ ಜೋರು ನಡ್ದದ, ಗೋಳಸಾರ ಜಾತ್ರೆದು. ನಾವು ಹೋಗಬೇಕು, ಆದ್ರೆ ಹೋಗೋದಾಗ್ತದಿಲ್ಲ ಯಾರಿಗೆ ಗೊತ್ತಾ. ಮನ್ಯಾಗ ಮದ್ವೆ ಫಂಕ್ಷನ್ ಐತಿ, ಹಂಗಾಗಿ ಕೆಲಸ ಭಾಳ ಅದ, ಹೋಗೋದಾಗವಲ್ತು. ವಿಡಿಯೋ ಮಾಡಿದ್ರು ಎಡಿಟ್ ಮಾಡಿ ಹಾಕೋದಾಗವಲ್ತು ನನಗೆ. ಹೀಗಾಗಿನೇ ಹಾಕಿರಲಿಲ್ಲ, ಕಂಟಿನ್ಯೂ ಮಾಡಲಿಲ್ಲ ನಾನು. ಈಗ ಚಡ್ಚಣ ಸನಿ ಬಂದೀನಿ ನೋಡ್ರಿ. ಈಗ ಭಾಳ ದೂರ ಏನಿಲ್ಲ, ಸಮೀಪ ಅದ. ಈಗ ಚಲ ಮಾಡಿ ಎಟ್ಟಿಯಲ್ಲಿ ಮನೆ ತೊಗರಿ ಮಾರ್ದಿ ಮಾರಿ ಚಲ ಮಾಡಿ. ಹಾಂ, ಗಾರ್ಮೆಂಟ್ ಇಳ್ದದ. ಗಾರ್ಮೆಂಟ್ ಈಗ ಊರನ್ನು ಮಂದಿ 3-4 ವರ್ಷ ನಾನು ಮಾಡಿದೆ. ನೋಡಿ ಮನಿ ಮಾಡ್ಯಾರ, 1 ಎಕರೆ ಹೊಲ ಮಾಡ್ಯಾರ. ಮನೇನು ಬಟ್ ಇಲ್ಲಿ ಹೆಸರೇ ಮನಿ ಅಂತ. ಈಗ ಆ ದೊಡ್ಡಕ್ಕೆ ಮನೆ ಮೊದಲೇ ಬಂದ ಕಟ್ಟಿದ್ದೀನಿ 5 ಸಲ ಆಯ್ತು. ಅದು ಹಳೆ ಮನೆ ಬಿಟ್ಟು ಈ ಕಡೆ ನಾನು ಹೆಸರು ಬರೋಣ ಈ ಕಡೆ ಬಂದಿದ್ವಿ ಹೊಲ ಕಟ್ಕೊಂಡು. ಏನ್ರಿ ಅದನ್ನು ಬಳಸ್ತೀವಿ ನಾವು, ಗುರಿ ಅಂತ ಮಾಡ್ತೀವಿ ಹಳೆ ಮನೆ. ಬಾಹುಬಲಿ ಅಂಗಡಿ 2 ಮಾಡ್ಯಾರ. ಮಾಡಿ ಹಳ್ಳ ಸಂತಿಗೆ ಆದ.
ಆದ್ರೆ ಅದಕ್ಕೆ ನಾ ಏನು ಹೋಗಿಲ್ಲ, ಯಾವಾಗಲೂ ಗೊತ್ತಿಲ್ಲ ನನಗೆ ರೂಟ್ನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಹಾಗಾಗಿ ಬಸ್ ಸ್ಟ್ಯಾಂಡ್ ಸೈಡ್ ಹೋಗಿದ್ದು ಒಂದು ಸ್ವಲ್ಪ ನೆನಪದ, ಭಾಳ ದಿನ ಆಯ್ತು ಅವಾಗ ಹೋಗೈತಿ. ಮತ್ತು ಅಲ್ಲಿ ಹೊಂಟೀನಿ. ಆದ್ರೆ ಅರ್ವಿ ಅಂಗಡಿಗೆ ಹೋಗಂಗಿಲ್ಲ, ಅಲ್ಲಿ ಸೈಡಿಗೆ ಎಲ್ಲ ಥರ ಮದುವೆಗೆ ಏನೇನು ಬೇಕು ಬಾಂಡೆ, ಸ್ಟೇಷ್ನರಿ, ಸಾಮಾನು ಎಲ್ಲನೂ ಅಲ್ಲೇ ಸಿಗ್ತಾವೆ. ಸಾಲು ಕೈಗೆ ಅಂಗಡಿಯಾಗ ಆಜುಬಾಜು ಎಲ್ಲ ಅಂಗಡಿ ಭಾಳ ಅದಾವು. ಹಾಗಾಗಿ ಅಲ್ಲೇ ಹೊಂಟೀವಿ. ಈ ಕಡೆ ಒಂದು ಸ್ವಲ್ಪ ಮಹಾರಾಷ್ಟ್ರ ಸೈಡ್ ಬಾರ್ಡ್ರ್ ಅದಲ್ರಿ, ಒಂದು ಸ್ವಲ್ಪ ಮಹಾರಾಷ್ಟ್ರ ಸಮೀಪ ಆಗ್ತದೆ. ಹಾಗಾಗಿ ಮಹಾರಾಷ್ಟ್ರದಿಂದಲೂ ಭಾಳ ಜನ ಇಲ್ಲೇ ಬರ್ತಾರೆ. ಅರ್ಬಿ ಸಂತಿಗಾಗಲಿ ಎಲ್ಲ ಮನೆ ಏನು ಕಾಯಿಪಲ್ಯ ಸಂತಿಗೆ ಎಲ್ಲದಕ್ಕೂ ಬರ್ತಾರೆ. ಇದು ಸಿಟಿ ಆಗ್ಯದ, ತಾಲೂಕು ಮಾಡ್ಯಾರ. ಆದ್ರೆ ಇನ್ನೂ ಅಷ್ಟೊಂದೇನು ಇಂಪ್ರೂವ್ ಆಗಿಲ್ಲ, ಇನ್ನೂ ಭಾಳ ಇಂಪ್ರೂವ್ ಆಗೋದಾಗ. ಎಲ್ಲಿ ನೋಡಿದ್ರಲ್ಲಿ ಬರೀ ಕೆಂಪು ಬಟ್ಟೆ ಕಾಣ್ಲಿಕ್ಕತ್ತಾವು. ಹಿಂದಿನ ಸೈಡ್ ಹಿಡಿದು ಸೀದಾ ನಡ್ಕೋತ ಹೋದಂದ್ರೆ ಸ್ಟೇಟ್ ರೋಡ, ಎರಡು ಸೈಡ್ ಒನ್ ವೇ ಇಲ್ರಿ, ಎರಡು ಸೈಡ್ ರೋಡ್ ಅದ. ಸೀದಾ ಅದು ಬಾಹುಬಲಿ ಅಂಗಡಿ ಕಡೆನೇ ಹೋಗ್ತದ. ಅದಷ್ಟು ನೆನಪಿತ್ತು ನೋಡ್ರಿ. ಇಲ್ಲಿ ಸೈಡಿಗೆಲ್ಲ ಅರ್ಬಿ ಅಂಗಡಿ ಎಷ್ಟು ಅದಾವು. ದೊಡ್ಡ ಅರ್ಬಿ ಅಂಗಡಿ ಇಲ್ಲಿ ಹೋಲ್ಸೇಲ್ದಾಗ ಸಿಗ್ತಾವ ಅಂದ್ರೂ ಸೈಡಿಗೆ ನೋಡ್ರಿ ಎಷ್ಟು ಅರ್ಬಿ ಅಂಗಡಿ ಅದಾವು. ವ್ಯಾಪಾರ ಅಂತೂ ಜೋರು ಅದ ಇಲ್ಲಿ. ಭಾಂಡ್ಯದ ಅಂಗಡಿ ಅದ, ಸ್ಟೇಷ್ನರಿ ಅಂಗಡಿ ಅದ, ಮತ್ತು ಎಲ್ಲ ಥರನೂ ಯಾವುದೂ ಇಲ್ಲ ಅನ್ನಪ್ಲೆ ಇಲ್ಲ. ಒಬ್ಬ ವ್ಯಕ್ತಿಗೆ ಏನಾದರೆ ಸಂತಿ ಮಾಡಬೇಕು ಒಂದು ಮನೆಗೆ ತಂದ್ರೆ ಅಥವಾ ಒಂದು ಕಾರ್ಯಕ್ರಮಕ್ಕೆ ಏನಾದರೂ ಬೇಕಾಗಿದ್ದು ಎಲ್ಲ ವಸ್ತುಗಳೂ ಒಂದೇ ಕಡೆ ಸಿಗ್ತಾವೆ. ಆ ರೀತಿ ಅದ. ಚಪ್ಪಲಿ ಅಂಗಡಿ ಆಗಿರ್ಬೋದು, ಭಾಂಡೆ ಅಂಗಡಿ ಆಗ್ಬೋದು, ಮಿಷ್ನರಿ ಅಂಗಡಿ, ಸ್ಟೇಷ್ನರಿ ಅಂಗಡಿ, ಆಮೇಲೆ ಈಗೇನು ಹಣ್ಕಿ ಸಾಮಾನು ಅವು ಇವು ಕೊಡ್ತೀವಲ್ಲ ಅವು ಎಲ್ಲ, ಮೇಕಪ್ದು ಎಲ್ಲ ಪ್ರತಿಯೊಂದು ಅಂಗಡಿನೂ ಆಚೆ ಈಚೆ ಎರಡು ಸೈಡ್ನೂ ಅದಾವು. ಲಕ್ಷ್ಮಿ ಪರ್ದೆ ತೊಗೊಂಡು ಬಾ ಅಂತ ಹೇಳ್ಯಾರಿ. ಇಲ್ಲಿ ಕಾಣಿಸ್ಲಿಕ್ಕತ್ತಾವು ಹಣ್ಕಿ ಸಾಮಾನುಗಳು. ಕೇಳ್ಬೇಕತ್ತೇಳಿ ಫಸ್ಟ್ ಅಂಗಡಿಗೆ ಬಂದೀನಿ. ನೋಡಮ್ರಿ ಎಲ್ಲ ಬರೋಬ್ಬರಿ ಅನಿಸ್ತಂದ್ರೆ ಇಲ್ಲಿದೆ ಎಲ್ಲ ತೊಗೊಂಡು ಹೋಗ್ಬೇಕತ್ತೇಳಿ ಕೇಳ್ಲಿಕ್ಕತ್ತೀನಿ. ಈಗ ಎಲ್ಲ ಕರೆಕ್ಟ್ ಇತ್ತಂದ್ರೆ ತೊಗೊಂಡು ಹೋಗ್ತೀನಿ. ನನಗೂ ಫಸ್ಟ್ ಸಾರಿ ಈ ಥರ ಎಲ್ಲ ಐಟಮ್ಸ್ ತೊಗೊಳ್ಳಕತ್ತಿದ್ದು. ನಾನು ಯಾವತ್ತೂ ಹಣ್ಕಿ ಸಾಮಾನಾಗಲಿ ಇನ್ಯಾವುದೋ ವಸ್ತು ಆಗಲಿ ಒಬ್ಬಾಕಿನೇ ಹೋಗಿ ತಂದಿಲ್ಲ. ಆಮೇಲೆ ತರೋಂಥದ್ದೇನು ಇದ್ದಿತ್ತಿಲ್ಲ. ಈಗ ಕಾರ್ಯಕ್ರಮ ಇದ್ದ ಸಲುವಾಗಿ ತರಲೇಬೇಕು. ಸ್ಟೇಷ್ನರಿ ಅಂಗಡಿ ಬಂದೀನಿ. ಎಲ್ಲ ಮದುವೆಗೆ ಏನೇನು ಅವಶ್ಯಕತೆ ಅದಾವೆ ಎಲ್ಲ ಅದಾವೆ ಇಲ್ಲಿ ಕಾಣಿಸ್ತಾವೆ ನೋಡ್ರಿ. ನೀವೆಲ್ಲ ಸಿಗ್ಸ್ಯಾರ ಬ್ಯಾಗ್, ಮತ್ತು ಅದೇನು ಹೆಣ್ಣಾಲ್ ಅಂತ ಏನೋ ಹೂವಿನ ಕುಂಡ್ಲಿ ಅವು ಇವು ಎಲ್ಲನೂ ಅದಾವು. ಪ್ರತಿಯೊಂದು ವಸ್ತುನೂ ಅದಾವು. ಇದು ಲಕ್ಷ್ಮಿ ಪರ್ದೆ ಆದ್ರಿ, ಕೊಟ್ಟಾರ ತೆಗೆದು ನೋಡಂತೇಳಿ. ಸ್ಟಾರ್ಟಿಂಗ್ ಒಂದು ಇದು ಕೊಟ್ಟರೆ ಇದು ನನಗೆ ಇಷ್ಟ ಆಗಲಿಲ್ಲ, ಬ್ಯಾರದು ಕೊಡ್ರಿ ಅಂತ ಹೇಳಿದೆ ನಾನು. ಮತ್ತು ಒಂದು ಸ್ವಲ್ಪ ಲಕ್ಷ್ಮೀದು ಚಿತ್ರ ತೆಗ್ದಿದ್ದೇನೆ, ಡಿಸೈನ್ ಮಾಡ್ಯಾರಲ್ಲ ಹೆಣ್ಕಿ ಹೊಂದಿ ದಾರದ್ಲೆ ಸರಿ ಅನ್ಸವಲ್ತು ನನಗೆ. 500 ಕೊಡ್ರಿ ಇದು ಬ್ಯಾಡ ಅಂತ ಹೇಳಿದೆ ನಾನು. ಮತ್ತು ಬೇರೆ ಕ್ಯಾಮ್ರಾ ಒಂದು ಕೈ ಹಿಡಿದು ನಿಮ್ಗೆ ವಿಡಿಯೋ ಮಾಡಿ ತೋರಿಸಿ, ಬೇರೆ ಇದು ಸರಿಯಾಗಿ ಆಗಿಲ್ಲ ವಿಡಿಯೋ. ಬೇರೆ ತೋರಿಸಿ ಮದುವೆ ಅಂದ ಬಳಕ ಒಂದೇ ವಸ್ತು ಹತ್ತಂಗಿಲ್ರಿ. ಪಿನ್ನು, ಹೇರ್ ಪಿನ್ನು, ಡಾಬ್, ನೆಕ್ಲೆಸ್, ಲಿಪ್ಸ್ಟಿಕ್ ಅದು ಇದು ಭಾಳ ಹತ್ತವು ನೋಡ್ರಿ. ಇಲ್ಲಿ ಈ ಥರ ಹೆಣ್ದಾರ. ನಮ್ಮ ಊರಾಗ ಈ ಥರ ಹೆಣ್ದಿದ್ದಕ್ಕೆ 700 ರೂಪಾಯಿ ಹೇಳಿದ್ರು ಭಾಳ ತುಟ್ಟಿ ಅನ್ಸ್ಲಿಕ್ಕತ್ತು. ಇಲ್ಲಿ 500 ರೂಪಾಯಿ ಹೇಳ್ಯಾರ. ನೋಡಮ್ ಕಡಿಮೆ ಮಾಡಿ ಕೊಡ್ತಾರೇನು ಜೋಡಿ ತೊಗೋತೀರಿ ಅಂತ ಹೇಳಿ. ನಾನು ಇಲ್ರಿ ಅಕ್ಕೋರ ಬರಲ್ಲ ಆಗತ್ತಲ್ಲಕತ್ತಾರ. ಎಲ್ಲ ಪೂರ್ತಿ ಲಾಸ್ಟಿಗೆ ಟೋಟಲ್ ಮಾಡಿದ್ಗಳೇ ಕಡಿಮೆ ಮಾಡ್ತೀವಿ ಹೇಳ್ರಿ ನೋಡಮ್ಮ ಅಂತಂದರು. ನೋಡ್ರಿ ಅಲ್ಲಿ ಮದುವೆಗೆ ಹಚ್ಕೊಳ್ಳೋರು ಮದುಮಕ್ಕಳದು ಶಾಲ ಅದೆಲ್ಲ ಅದಾವೆ, ಎಲ್ಲ ತೆಗೆದು ಕೊಡ್ಲಿಕ್ಕತ್ತಾರ. ಕಲರ್ ಯಾವ್ದು ಬೇಕೋ ಅದು ಆರಿಸ್ಕೋರಿ ಅಂತ ಹೇಳಿದ್ರು. ಇಷ್ಟು ಕಲರ್ ಅದಾವು. ಅದ್ರಾಗ ಒಂದು ಸ್ವಲ್ಪ ಲಕ್ಷ್ಮಿ ರಬ್ಬಾಗಿ ಚೆಂದಾಗಿ ಕಾಣಿಸ್ಲಿತ್ತೇಳಿ ನಾನು ಅದ ಸ್ಟಾರ್ಟಿಂಗ್ ಇದ್ದಿದ್ದು ಬ್ಯಾಡ ಹತ್ತಿರಾಗ ಸರಿ ಇದ್ದಿತ್ತಿಲ್ಲ. ಆಮೇಲೆ ಅದ್ರ ಡಿಸೈನು ಸರಿ ಮಾಡಿದ್ದಿಲ್ಲ ಅವರು.
ಈಗ ಮದುವೆ ಒಳಗೆ ಹೋಳಿಗೆ ಒಂದು ಕಟ್ಟಿರ್ತೀವಿ ಭೂಮುದ ಹೋಳಿಗೆ ಅಂತ ಹೇಳಿ ಅದ್ರ ಸಲುವಾಗಿ ವೈಟ್ ಕಲರ್ ಅರ್ಬಿ ಬೇಕಾಗಿತ್ತು. ಅಂದ್ರೆ ರೊಟ್ಟಿ ಬುಟ್ಟಿ ಗತ್ಲೆ ಬುಟ್ಟಿ ಇರ್ತದೆ, ಅದ್ರಾಗ ಹೋಳಿಗೆ ಇಟ್ಟು ಮದುವೆಯಾಗ ಬಿಚ್ಚೋದಿರ್ತದ ಕಟ್ಟಿದ್ದು. ಅದಕ್ಕೆ ವೈಟ್ ಕಲರ್ ಅರ್ಬಿ ಬೇಕಾಗಿತ್ತು. ಅದನ್ನೆಲ್ಲ ಕಡೆ ಹುಡುಕ್ಯಾಡ್ದ. ಇಲ್ಲಿ ಹೋಲ್ಸೇಲ್ ಇನ್ನೊಂದು ಅಂಗಡಿ ಆದ್ರಿ ಕಾಶಿನಾಥ್ ಅಂತ ಹೇಳಿ, ಅಲ್ಲಿ ಹೋಗಿ ತಗೋರಿ ಅಂತಂದ್ರು. ಅದಕ್ಕೆ ಇಲ್ಲಿ ಅರ್ಬಿ ತೊಗೊಳಕ್ಕೆ ಬಂದಿ ನೋಡ್ರಿ. ಇಲ್ಲಿ ಅದು ವೈಟ್ ಕಲರ್ದು ಭಾಳ ತಿಳಿ ಅದ. ಅದು ಯಾಕೆ ಇರ್ಲಾಕ್ರಿ ಕಟ್ರಿ ಇದು ಅದನ್ನು ಉಟ್ಕೊಳ್ಳೋದಿರಂಗಿಲ್ಲ, ಬರೀ ಬುಟ್ಟಿಗಷ್ಟು ಕಟ್ಟೋದಿರ್ತದ. ಹಾಗಾಗಿ ಅದನ್ನು ತೊಗೊಂಡು ಹೋದ್ರೆ ಇದಕ್ಕೆ ಬಂದೆ. 16 ರೂಪಾಯಿಗೆ ಒಂದು ಪೀಸ್ ಅಂತ ಅಂದರು. ಅಂದ್ರೆ ಬರೀ ಪೀಸ್ ಅಂದ್ರೆ ನಾನು ಅಳತೆ ಮಾಡಿ ಕೊಡಲಿಲ್ಲ, ಇಷ್ಟು ಸಾಲದಿಲ್ಲರಿ ಅಂತ ಕೇಳಿದ್ರು. ಅದ್ರಾಗೆ 2 ಆಗಂಗೆ ಮಾಡಿರಿ ಅಂತ ಅಂದ ಬಳಕ ಒಂದು 32 ರೂಪಾಯಿ ಆತದ ನೋಡ್ರಿ ಅಂತ ಹೇಳಿದ್ರು. ತೊಗೊಂಡು ಬಳಕ ಒಂದು 30 ರೂಪಾಯಿ ಅಷ್ಟೇ ತೊಗೊಂಡ್ರು. ಮ್ಯಾಗಿಂದ 2 ರೂಪಾಯಿನೂ ಬಿಟ್ಟರು. ಅರ್ಬಿ ಎಲ್ಲ ತೊಗೊಂಡು ಹೋಗ್ಯಾರ. ಇದು ನೆನಪು ಹಾರಿಬಿಟ್ಟಿದ್ರು, ಯಾಕಂದ್ರೆ ವೈಟ್ ಕಲರ್ ಅರ್ಬಿಲೇನೆ ಕಟ್ಟೋದಿರ್ತದೆ, ಬಿಡ್ಲಿಕ್ಕೆ ಬರೋಂಗಿಲ್ಲ. ಹಾಗಾಗಿ ಇದೊಂದು ತೊಗೊಂಡ್ರೆ ಐತೇಳಿ ತೊಗೊಂಡೆ. ಮತ್ತು ಯಾವಾರು ವಸ್ತು ನೆನಪು ಹಾರಿನ ಏನು ಮಾಡಿದ್ರೆ ಹಾಗೆ ಫೋನ್ ಹಚ್ಚಿ ಕೇಳಕತ್ತಂದ್ರೆ ಫೋನು ಹತ್ತವಲ್ಲ. ಈಗ ಮುದ್ದಮ್ಮ ಒಂದು ಸ್ವಿಚ್ ಆಫ್ ಬರ್ತದೆ, ಇನ್ನೊಂದು ನಾಟ್ ರೀಚಬಲ್ ಬರ್ತದೆ, ಇನ್ನೊಂದು ಬಿಜಿನೇ ಬರ್ತದೆ. ಅಂತಿಂತು ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ತೊಗೊಂಡಿನಿ. ಈಗ ವಾಪಸ್ ಹೊಂಟಿ ನೋಡ್ರಿ ಬಸ್ ಸ್ಟ್ಯಾಂಡ್ ಕಡೆ. ಅವರು ಬಾಂಡೆ ಸಂತಿ ಮಾಡ್ಲಿಕ್ಕೆ ಹೋಗೋರು ಅದಾರ. ಹಂಗಾಗಿ ಜಲ್ದಿ ಬರ್ರಿ ಅಂತ ಫೋನ್ ಹಚ್ಲಕತ್ತಿರು. ಯಾಕಂದ್ರೆ ಅಬಿಗೆ ಮತ್ತು ತೊಗೊಂಡು ಹೋಗೋದು ಆಗಂಗಿಲ್ಲ. ನಮ್ಮ ಊರಾಗೆ ಮಾಡೋದಿತ್ತಂದ್ರೆ ತೊಗೊಂಡು ಮಾಡ್ತಿದ್ರು. ಆದರೆ ಬೇರೆ ಊರಿಗೆ ಹೋಗೋರದ್ರ ಸೈಡಿಗೆ ಸಾತ್ಲಗಾಂವ್ಗೆ ಹೋಗೋರಿದ್ರು. ಹಾಗಾಗಿ ಬರ್ರಿ ಜಲ್ದಿ ಬರ್ರಿ. ಮತ್ತು ಅಬಿಗೆ ತೊಗೊಳೋದು ಒಂದುಗಡೆ ಹೊಳ್ಳಿ ವಾಪಸ್ ಹೊಂಟಿ ನೋಡ್ರಿ ನಾನು. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಬುಟ್ಟಿ ಅದೆಲ್ಲ ಎಷ್ಟು ಚಂದ ಇಟ್ರ, ಬಾರ್ಗಿ ಬುಟ್ಟಿ ಎಲ್ಲ ಏನು ಬೇಕು ಎಲ್ಲನೂ ಅದ ನೋಡ್ರಿ. ಯಾರೇ ಮದುವೆದು ಏನಾದರೂ ಫಂಕ್ಷನ್ ಇತ್ತಂದ್ರೆ ಏನಾರು ವಸ್ತುಗಳು ತೊಗೊಳೋದಿತ್ತಂದ್ರೆ ಚಡ್ಚಣಕ್ಕೆ ಬರ್ರಿ. ಎಲ್ಲ ಒಂದೇ ಊರಾಗ ಒಂದೇ ಥೌಲಿ ಆಗಿಬಿಡ್ತಾವೆ. ಎಲ್ಲ ಸಂತಿನೇ ಮಾಡೋದಾಗ್ತದ. ಸಂತಿ ಅಂದ್ರೆ ಬುಧವಾರ ಏನೋ ಸಂತಿ ಇರ್ತದೆ. ಇಲ್ಲೇ ಸೈಡಿಗೆ ಕೂತಿರ್ತಾರೆ ಅನ್ನಿಸ್ತಾ. ಕಾಯಿಪಲ್ಯ ತರಕಾರಿ ಕಾಳು ದಿನಸೆಲ್ಲ ತೊಗೊಂಡು ಇಲ್ಲೇ ಇರ್ತದೆ ಹೇಳ. ನಮ್ಮ ಮಾಯಿ ಅವತ್ತು ಬುಧವಾರ ಇತ್ತು ಅವ್ರು ಅರ್ಬಿ ಸಂತಿಗೆ ಬಂದಾಗ. ಆದ್ರೆ ನಾ ಇದು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕತ್ತಿದ್ದು ಲೇಟ್ ಆಗೈತಿ. ಇಲ್ಲಿ ಯಾರೆಲ್ಲ ಬರ್ತಾರೆ ಅವರೆಲ್ಲ ಅರ್ಬಿ ಸಂತಿಗೆ ಬಂದಿರ್ತಾರೆ ನೋಡ್ರಿ. ಹೆಚ್ಚು ಅರ್ಬಿ ಸಂತಿಗೆ ಬರ್ತಾರೆ. ಅದ್ರಾಗ ಮಹಾರಾಷ್ಟ್ರದ ಸಮೀಪ ಆಗ್ತದಲ್ಲ, ಹಾಗಾಗಿ ಮಹಾರಾಷ್ಟ್ರದಿಂದನೂ ಜನ ಬರ್ತಾರೆ. ಭಾಳ ದೂರದಿಂದ ಬರ್ತಾರೆ. ಅಂಗಡಿ ಏನಾರು ಹಾಕೋರಿದ್ರಂದ್ರೆ ಅರ್ಬಿ ಅಂಗಡಿ ಹಾಕೋರಿದ್ರೆ ಹೋಲ್ಸೇಲ್ ರೇಟ್ನಾಗ ಕೊಡ್ತಾರೆ, ಭಾಳ ಕಡಿಮೆ ಇದ್ರಾಗ. ಹಾಗಾಗಿ ಫಂಕ್ಷನ್ ಇದ್ರೆ ಅರ್ಬಿ ಏನಾದರೂ ಅಂಗಡಿ ಇಡೋರಿದ್ರೆ ಇಲ್ಲಿ ಭಾಳ ಜನ ಬರ್ತಾರೆ ನೋಡ್ರಿ. ನೀವು ಯಾರ ಸಮೀಪ ಆಗ್ತಿತ್ತಂದ್ರೆ ಬರ್ರಿ, ಒಂದ್ಸಾರಿ ವಿಸಿಟ್ ಮಾಡಿರಿ. ನಿಮಗೂ ಅನುಕೂಲ ಅನಿಸ್ತಿತ್ತಂದ್ರೆ ಇಲ್ಲಿದೆ ತೊಗೊಂಡು ಹೋಗ್ಲಿಕ್ಕೆ ನಡೀತದೆ. ಆದ್ರೆ 6 ಗಂಟೆ ನಂತರ, ಸಂಜೆ 6 ಗಂಟೆ ನಂತರ ಯಾವುದು ಬಸ್ ಇರೋಂಗಿಲ್ಲ. ಆದಷ್ಟು ಒಂದು ಸ್ವಲ್ಪ ಮಧ್ಯಾಹ್ನದಿಂದ ಹೊಳ್ಳಿ ಊರಿಗೆ ಹೋಗುವಂಗೆ ಮಾಡ್ಕೊರಿ ನೀವು ಏನೋ ಕೆಲಸ ಇತ್ತಂದ್ರು. ಈಗ ಬಸ್ ಸ್ಟ್ಯಾಂಡ್ಗೆ ಬಂದು ನೋಡ್ರಿ ನಾನು. ಆಯಿತು, ಇನ್ನು ಬಸ್ ಯಾವುದಾದ್ರೂ ಇತ್ತಂದ ಹತ್ಕೊಂಡು ಹೋಗ್ಬೇಕು ಊರಿಗೆ. ನೋಡ್ರಿ ಎಲ್ಲರ ಕೈಯಾಗ ಒಂದೊಂದು ಅರ್ಬಿ ಗಂಟು ಹಿಡ್ಕೊಂಡೆ ಹೊಂಟಾರ. ಬಾಹುಬಲಿ ಅಂಗಡಿ ಅಂದ್ರೆ ಅರ್ಬಿ ಸಂತಿ ಮಾಡ್ಲಿಕ್ಕೆ ಬಂದಾರ. ಮನೆಯಾಗ ಡೈಲಿ ಯೂಸಿಗೆ ಆದರೂ ಆಗಿರ್ಬೋದು, ಅಥವಾ ಏನೇನೋ ಬಿಸ್ನೆಸ್ ಮಾಡೋಕ್ಕಾದ್ರೂ ಆಗಿರ್ಬೋದು. ಭಾಳ ಒಳ್ಳೆ ಕ್ವಾಲಿಟಿನೂ ಇರ್ತಾವೆ ಮತ್ತು ರೇಟ್ನು ಭಾಳ ಚೀಪಾಗಿರ್ತದೆ. ಕರೆಕ್ಟಾಗಿ ಅಂದ್ರೆ ನಮ್ಗೆ ಬಡವರಿಗೆ ಒಂದು ಸ್ವಲ್ಪ ಕೈಗೆಟ್ಕೋ ಬೆಲೆ ಒಳಗಿರ್ತಾವೆ. ಹಾಗಾಗಿ ಇಲ್ಲೇ ಬರ್ತಾರೆ ಎಲ್ಲರೂ. ಬಿಜಾಪುರ ಬಸ್ ಐತಿದು. ಝಳಕಿಗೆ ಸ್ಟಾಪ್ ಆಗ್ತದೆ. ಝಳಕಿದಿಂದ ಮತ್ತೆ ಇಳಿದು ಹೋಗ್ಬೋದು. ನೋಡಬ್ರಿ ಇಂಡಿ ಬಸ್ ಏನಾದರೂ ಡೈರೆಕ್ಟಾಗಿ ಬರ್ತಂದ್ರೆ ಮತ್ತು ಅದಕ್ಕೆ ಹೋಗ್ಲಿಕ್ಕೆ ಬರ್ತದೆ. ಝಳಕಿ ಬಸ್ಸಿಗೆ ಹೋಗಿ ಮತ್ತು ಝಳಕಿಗಿಳಿದು ಮತ್ತು ವಾಪಸ್ಸು ಇಂಡಿ ಬಸ್ಸಿಗೆ ಹೋಗ್ಬೇಕಾಗ್ತದೆ. ಹಾಗಾಗಿ ಯಾಕೆ ಬೇಡ ಅಂತ ಹೇಳಿಕಂದ್ರೆ ಬಿಟ್ಟೆ. ಒಂದು ಬಿಜಾಪುರ ಬಸ್ ಹತ್ತಿತ್ತು ರೀ. ಆದರೂ ಸುಮ್ಮನೆ ಝಳಕಿಗೆ ಇಳಿಬೇಕಲ್ಲ, ಕೈಯಲ್ಲಿ ಒಜ್ಜೆಲ್ಲ ತೊಗೊಂಡು ಎಲ್ಲಿ ಬ್ಯಾಡ ಅಂತ ಹೇಳಿ ಏರಲಿಲ್ಲ. ಹೊಳ್ಳಿ ಹೋಗಿ ವಾಪಸ್ ಬಂದು ನಿಂತೆ. ಆದರೆ ಇಂಡಿ ಬಸ್ ಒಂದು ಬರೋವಲ್ಲು. ನಾನು ಬಂದು ಹಿಡಿದಾಗ ಮುಂಜಾನೆ ನೋಡ್ರಿ ಅರ್ವಿ ನೋಡ್ರಿ ಹೆಂಗೆ ತೊಗೊಂಡು ಹೊಂಟಾರ. ಗಂಟೆ ಕಟ್ಕೊಂಡು ಅಲ್ಲಿ ಮತ್ತು ಇಲ್ಲಿನೂ ಒಯ್ದೋದು ಎತ್ತೈತಿ ಇರ್ಲಿಕ್ಕತ್ತಾರೆ. ಇದು ಬಿಜಾಪುರ ಬಸ್ಸೇ ಅದ. ಏನು ನೋಡಬೇಕು, ಝಳಕಿ ಸ್ಟಾಪ್ ಆದ ಇಲ್ಲ. ಮೊದಲು ಬೋರ್ಡ್ ನೋಡೇ ಏರ್ಬೇಕು, ಹಾಗೆ ಏರ್ದ್ರೆ ನಡೆಯಂಗಿಲ್ಲ. ಈಗ ಏರ್ದೆ ರೀ ನಾನು ಆದ್ರೆ ಅಷ್ಟೊತ್ತಿಗೆ ಇಂಡಿ ಬಸ್ ಬಂದುಬಿಡ್ತು. ಹಾಗಾಗಿ ಝಳಕಿಗೆ ಇಳಿಯೋದು ಬೇಡ ಅಂಥೇಳಿ ಹೊಳ್ಳಿ ವಾಪಸ್ಸಾಗಿ ಹಿಡಿಲಿಕ್ಕತ್ತೀನಿ ರೀ ಈಗ.
ಬಿಜಾಪುರ ಜಳಕಿ ಬಸ್ ಒಂದು ಸ್ವಲ್ಪ ಭಾಳ ಚಲೋ ಇತ್ತು, ಸ್ವಚ್ಛ ಇತ್ತು ಮತ್ತು ಹೊಸ ಬಸ್ನೂ ಇತ್ತು. ಇದು ಒಂದು ಸ್ವಲ್ಪ ಡೆಕೋಟಾ ಬಸ್ ಆಗಿಬಿಟ್ಟದ, ಹಳಿ ಬರ್ತದ. ಆದರೂ ಡೈರೆಕ್ಟಾಗಿ ಇಂಡಿಗೇಟ್ ಹೋಗಿ ಮುಟ್ಕೊಂಡ್ರೆ ಬ್ಯಾಡೆ ತಳಿ ಇದ್ರಾಗ ಏರ್ಬಿಟ್ಟೆ. ಇಂಡಿ ಬರೋದ್ರಾಗೆ ಕಲಬುರ್ಗಿ ಬಸ್ ಹತ್ತಿತ್ರಿ. ಹಾಗಾಗಿ ಏರ್ ಕೂತೆ ಮುಂದಿನ 3 ಸೀಟ್ನಾಗ ಒಂದು ಸಿಂದಗಿಗೆ ಹೋಗೋ ಜನ 3 ಜನ ಕೂತಿದ್ರಿ, ಹೆಣ್ಮಕ್ಳು ರೀ. ಯಾವುದೋ ಸಿಂದಗಿ ಬಸ್ ಬರ್ತೇಳಿ ಯಾರ ಅಂದ ಸಲುವಾಗಿ ಹೊಳ್ಳಿ ಇಳಿಲಿಕ್ಕೆ ಎದ್ದು ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ಯಾರ. ಅಷ್ಟೊತ್ತಿಗೆ ಮತ್ತೆ ಬೇರೆದವ್ರು ಬಂದು ಸೀಟ್ ಹಿಡಿದು ಕೂತು ಬಿಟ್ಟಾರ. ಜಗಳ ನೋಡ್ಬೇಕ್ರಿ, ಅದು ಜಗಳ ಹೆಂಗೆ ಮಾಡ್ಲಾಕತ್ತಾರ ಕೇಳ್ರಿ ನೀವು ಒಂದು ಸಾರಿ. ಇಲ್ಲಿ ಜಗಳ ಆಗ್ಲಿಕತ್ತಿದ್ದು 2 ಸೈಡ್ ತಪ್ಪದ್ ನೋಡ್ರಿ. ಬಿಟ್ಟು ಎದ್ದು ಹೋಗಿದ್ದು ಅವ್ರದ್ದು ತಪ್ಪ. ಒಬ್ಬಕಿನ ಹೆಣ್ಮಗಳದಳ ಬಂದು ಹಿಡ್ದಾಳ ಶೀಟ, ಇನ್ನೆರಡು ಶೀಟಾರ ಬಿಡ್ಬೇಕಾಕಿ, ಆಕಿನೂ ಬಿಡವಳ್ಳಗಳ. ಹೀಗಾಗಿ ಜಗಳ ಭಾಳ ಜೋರು ನಡೆದದ. ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಇನ್ನೊಮ್ಮೆ ಎಲ್ರಿಗೂ ನಮಸ್ಕಾರ ರೀ. ಹಿಂಗೆ ಸಪೋರ್ಟ್ ಮಾಡ್ರಿ.